ರಾಜ್ಯದ ಹಲವು ಕಡೆ ಸರ್ಕಾರಿ ಕಚೇರಿಗಳಿಗೆ ಬಾಂಬ್ ಬೆದರಿಕೆಯ ಕರೆ ಬಂದಿದೆ. ಬೆಂಗಳೂರಿನ 2 ಪಾಸ್ಪೋರ್ಟ್ ಕೇಂದ್ರಗಳನ್ನ ಸ್ಫೋಟಿಸೋ ಬೆದರಿಕೆ ಬಂದಿದೆ. ಪಾಸ್ಪೋರ್ಟ್ ಕೇಂದ್ರವನ್ನ ಸ್ಫೋಟಿಸೋದಾಗಿ ಬೆದರಿಕೆಯ ಇಮೇಲ್ ಕಳಿಸಿದ ಲಾಲ್ಬಾಗ್ ರಸ್ತೆ ಕೋರಮಂಗಲದ ಪಾಸ್ಪೋರ್ಟ್ ಕೇಂದ್ರ ತಪಾಸಣೆ. ಬಾಂಬ್ ಬೆದರಿಕೆ ಕರೆಯ ಹಿನ್ನೆಲೆ ಸ್ಥಳಕ್ಕೆ ಪೊಲೀಸರು ಶ್ವಾನದಳ ಆಗಮಿಸಿ ಪರಿಶೀಲನೆಯನ್ನ ನಡೆಸಲಾಯಿತು. ಮಧ್ಯಾಹ್ನ 1:55 RDX ಬಾಂಬ್ ಅನ್ನ ಸ್ಫೋಟ ಮಾಡ್ತೀವಿ ಅಂತ ಇಮೇಲ್ ಬೆದರಿಕೆ ಬಂದಿರೋದು. ಬಾಗಲಕೋಟೆ ಮತ್ತು ಮೈಸೂರಿನ ಕೋರ್ಟಿಗೂ ಬಾಂಬ್ ಬೆದರಿಕೆಯ ಕರೆ ಬಂದಿದೆ. ಕೋರ್ಟ್ ಕಚೇರಿಗಳನ್ನ ಸ್ಫೋಟಿಸೋದಾಗಿ ಇಮೇಲ್ನಲ್ಲಿ ಬೆದರಿಕೆ ಹಾಕಿದ್ದಾರೆ. ಸ್ಥಳದಲ್ಲಿ ಪರಿಶೀಲಿಸಿ ಬಾಂಬ್ ಇಲ್ಲ ಅನ್ನೋದನ್ನ ಪೊಲೀಸರು ಖಚಿತಪಡಿಸಿದ್ದಾರೆ. ಆದರೆ ಒಂದಷ್ಟು ಹೊತ್ತು ಆತಂಕದ ವಾತಾವರಣ ಅಂತೂ ನಿರ್ಮಾಣ ಆಯಿತು. ಮೈಸೂರು, ಬಾಗಲಕೋಟೆ ಹಲವು ಕಡೆ ಬಾಂಬ್ ಬೆದರಿಕೆಯ ಇಮೇಲ್ಗಳು ಬಂದಿದೆ. ಲಾಲ್ಬಾಗ್ ರಸ್ತೆ ಪಾಸ್ಪೋರ್ಟ್ ಕೇಂದ್ರ ತಪಾಸಣೆ ನಡೆಸಲಾಯಿತು. ಪಾಸ್ಪೋರ್ಟ್ ಕೇಂದ್ರವನ್ನ ಸ್ಫೋಟಿಸೋದಾಗಿ ಬೆದರಿಕೆ ಹಾಕಿರೋದು. ಮಧ್ಯಾಹ್ನ 1:55 RDX ಬಾಂಬ್ ಅನ್ನ ಬ್ಲಾಸ್ಟ್ ಮಾಡ್ತೀವಿ ಅಂತ ಇಮೇಲ್ ಅಲ್ಲಿ ಹಾಕಿರೋದು. ನಮ್ಮ ಜಿಲ್ಲೆಯಲ್ಲೇ ಸಿಎಂ ಅವರು ಇದ್ದಾರೆ. ಬಹುಶಃ ಮತ್ತೆ ಕಳೆದ ವಾರ ಆದಂಥ ಅರಮನೆ ಘಟನೆ ಅದು ಮತ್ತೆ 2016ರಲ್ಲಿ ಕೋರ್ಟ್ ಆವರಣದಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಗಿತ್ತು. ಆ ಪ್ರಕರಣವಾಗಿ ಇವತ್ತು ಬಾಂಬ್ ಕರೆ ಬಂದಿದೆ, ಮೆಸೇಜ್ ಬಂದಿದೆ, ಮೇಲ್ ಬಂದಿರೋದ್ರಿಂದ ಅಷ್ಟು ನಾವು ನೆಗ್ಲೆಕ್ಟ್ ಮಾಡೋಕ್ಕಾಗೋದಿಲ್ಲ. ಮತ್ತೆ ಇಂಥ ಪ್ರಕರಣ ಕೋರ್ಟಲ್ಲಿ ಇರುವಂಥ ಡಾಕ್ಯುಮೆಂಟ್ಸ್ಗಳು ಎವಿಡೆನ್ಸ್ ತುಂಬ ಇದೆ. ಅದರ ಸೇಫ್ಟಿ ಮೆಜರ್ಸ್ ಮಾಡಬೇಕು. ಇವತ್ತಿನ ಮೆಟ್ರೋ ಸ್ಟೇಷನ್ಗಳಲ್ಲಿ ಎಂಥ ಭದ್ರತೆಗಳಿದೆ ಅಂಥ ಭದ್ರತೆಯನ್ನು ನ್ಯಾಯಾಂಗದ ವ್ಯವಸ್ಥೆಗಳು ನ್ಯಾಯಾಂಗ ಆವರಣಗಳಲ್ಲೂ ಮಾಡಬೇಕು. ಟೆಕ್ನಾಲಜಿ ಎಷ್ಟು ಮುಂದುವರೆದ್ರು ಆ ಸೇಫ್ಟಿ ಮೆಜರ್ಸ್ ಮಾಡಿದಷ್ಟು ಕೋರ್ಟು ಸೇಫ್ಟಿ ಆಗಿರುತ್ತೆ, ಡಾಕ್ಯುಮೆಂಟ್ಸ್ಗಳು ಸೇಫ್ಟಿ ಆಗಿರುತ್ತೆ, ಪ್ರತಿಯೊಂದು ಸೇಫ್ಟಿ ಆಗಿರುತ್ತೆ ಅನ್ನೋದು ನನ್ನ ಮನವಿ ಆಗುತ್ತೆ. ನಮ್ಮ ಜಿಲ್ಲೆಯಲ್ಲಿ ಇದೆಲ್ಲ ಸಂಪೂರ್ಣ ಒಂದು ವೈಫಲ್ಯ ಅಂತ ನಾವು ಹೇಳಿಕ್ ಬಯಸ್ತೀವಿ. ಯಾಕೆಂತಂದ್ರೆ ಈಗ ಆಲ್ರೆಡಿ ಒಂದ್ಸಾರಿ ಇಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿ ಅದರಿಂದ ಆದಂಥ ತೊಂದರೆಗಳ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಸೊ ಇವಾಗ ಇಷ್ಟು ಎಲ್ಲ ಬಂದಿದ್ದಂಥ ವಕೀಲರುಗಳು, ಕಕ್ಷಿದಾರರು ಎಲ್ಲರೂ ಭಯದಿಂದ ಹೊರಗಡೆ ಬಂದಿದ್ದೀವಿ. ಮತ್ತು ಸಡನ್ನಾಗಿ ಏನಾಗಿದೆ ಏನು ಎತ್ತ ಅಂತ ಯಾವುದೇ ಮಾಹಿತಿ ಇಲ್ಲದೆ ಎಲ್ಲ ಹೊರಗಡೆ ಓಡಿ ಅಂತಕ್ಕಂಥದ್ದು, ಸಡನ್ನಾಗಿ ಈ ರೀತಿ ಹುಸಿ ಬಾಂಬ್ ಕರೆ ಬಂದಿದೆ ಅಥವಾ ಏನೋ ಮೇಲ್ ಬಂದಿದೆ, ಈ ರೀತಿ ಒಂದು ಆ್ಯಕ್ಟಿವಿಟೀಸ್ಗಳು ಇಲ್ಲೆಲ್ಲ ನಡೀತಾ ಇದೆ ಅಂತಕ್ಕಂಥದ್ದು ಎಲ್ಲ ಪ್ರತಿಯೊಬ್ಬ ಸಾರ್ವಜನಿಕರು ಮತ್ತು ಕಕ್ಷಿದಾರರು ಜೊತೆಗೆ ವಕೀಲರುಗಳು ಎಲ್ಲರಲ್ಲೂ ಕೂಡ ಒಂದು ರೀತಿಯಾದಂಥ ಭಯದ ವಾತಾವರಣವನ್ನು ನಿರ್ಮಾಣ ಮಾಡ್ತಕ್ಕಂಥ ಇಂಥ ಸಂದರ್ಭಗಳಲ್ಲಿ ಒಂದು ಮುಂಜಾಗ್ರತಾ ಕ್ರಮವಾಗಿ ಹಲವಾರು ಕ್ರಮಗಳನ್ನ ತೆಗೆದುಕೊಳ್ಳೋದಾದರೆ ಅಲ್ವಾ, ಅಥವಾ ಇಲ್ಲಿ ಸೆಕ್ಯೂರಿಟಿನ ಇನ್ನು ಟೈಟ್ ಮಾಡತಕ್ಕಂಥದ್ದಾಗಿರ್ಬೋದು, ಅಥವಾ ಸೈಬರ್ ವಿಚಾರದಲ್ಲಿ ಆ ರೀತಿ ಬರ್ತಕ್ಕಂಥ ಮೇಲ್ಗಳ ಬಗ್ಗೆ ಯಾವ ರೀತಿ ನಾವು ಕ್ರಮ ತಗೋಬೇಕು ಅಥವಾ ಅದನ್ನು ಎಷ್ಟು ಇಂಪಾರ್ಟೆಂಟ್ ಆಗಿ ನಾವು ಪರಿಗಣಿಸಬೇಕು ಅಂತಕ್ಕಂಥದ್ರ ಬಗ್ಗೆನೂ ಕೂಡ ಕ್ರಮಗಳನ್ನ ತೆಗೆದುಕೊಂಡ್ರೆ ಈ ರೀತಿ ಆಗಲ್ಲ ಅಂತಕ್ಕಂಥದ್ದು ನಮ್ಮ ಭಾವನೆ. ಇದೆಲ್ಲ ಸಂಪೂರ್ಣ ಒಂದು ವೈಫಲ್ಯ ಅಂತ ನಾವು ಹೇಳಿಕ್ ಬಯಸ್ತೀವಿ. ಯಾಕೆಂತಂದ್ರೆ ಈಗ ಆಲ್ರೆಡಿ ಒಂದ್ಸಾರಿ ಇಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿ ಅದರಿಂದ ಆದಂಥ ತೊಂದರೆಗಳ ಬಗ್ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.